ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಐರ್ ಪರ್ಚೇಸ್ ಅಂದರೆ ಏನು, ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ನಾವು ಯಾವೆಲ್ಲ ಟರ್ಮಿನಾಲಜೀಸ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ, ಅದೇ ರೀತಿ ಐರ್ ಪರ್ಚೇಸ್ನ ಪ್ರಮುಖ ಗುಣಲಕ್ಷಣಗಳು ಮತ್ತು ಸೇಲ್ ಮತ್ತು ಐರ್ ಪರ್ಚೇಸ್ಗೆ ಇರ್ತಕ್ಕಂತಹ ಮೇಜರ್ ಡಿಫ್ರೆನ್ಸಸ್ಸನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಆತನಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ನಾಟ್ ಪೇಯಿಂಗ್ ಅಂದರೆ ನಾವು ಫುಲ್ ಅಮೌಂಟನ್ನು ಒಟ್ಟೆ ಟೈಮ್ನಲ್ಲಿ ಪೇ ಮಾಡ್ತಾ ಇಲ್ಲ, ಬರೀ 20,000 ಪೇ ಮಾಡ್ತಾ ಇದ್ದೀವಿ, ವಸ್ತುವನ್ನು ಮಾತ್ರ ತೊಗೊಂಬರ್ತಾ ಇದ್ದೀವಿ, ಲೀಗಲ್ ಓನರ್ಶಿಪ್ಪನ್ನು ಅಲ್ಲೇ ಬಿಟ್ಟು ಬರ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ, ಸೊ ನಾವು 80,000 ಕೊಡಬೇಕಲ್ವಾ, ಇನ್ನು ರಿಮೈನಿಂಗ್ 80,000 ಇದೆಯಲ್ಲ, ಅದಕ್ಕೆ ನಾವೇನಾದರೂ ಎಕ್ಸ್ಟ್ರಾ ಪೇ ಮಾಡಬೇಕಲ್ವಾ. ಸೊ ಎಕ್ಸ್ಟ್ರಾ ಪೇ ಮಾಡ್ದಲೇ ಇದ್ದರೆ ಸೊ ಅವ್ರಿಗೆ ಅಂದರೆ ಮಾರಾಟ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂತಹ ಲಾಭ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ನಾವು ಸರ್ಟೈನ್ ಇಂಟ್ರೆಸ್ಟನ್ನು ಕೂಡ ಪೇ ಮಾಡ್ತೇವೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ದ ಪರ್ಚೇಸರ್ ಆ್ಯಸ್ ಟು ಪೇ ಮೋರ್ ದೆನ್ ದಿ ಕ್ಯಾಶ್ ಪ್ರೈಸ್. ನಾವಿಲ್ಲಿ 1,00,000 ಕ್ಯಾಶ್ ಪ್ರೈಸ್ ಅಂತ ಅಂದ್ಕೊಂಡ್ರೆ, ಸೊ ಕೊನೆಗೆ ನೀವೆಲ್ಲ ಪೇ ಮಾಡಿರ್ತೀರಾ ಅಂತ ಅಂದಾಗ ನೀವು 1,00,000ಕ್ಕಿಂತ ಜಾಸ್ತಿಯೇ ಪೇ ಮಾಡಿರ್ತೀರಾ. ಸೊ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಸೊ ಎಷ್ಟನ್ನು ನಾವು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ ಅಂತಕ್ಕಂಥದ್ದು. ಸೊ ದಿಸ್ ಈಸ್ ಕಾಲ್ಡ್ ಐರ್ ಪರ್ಚೇಸ್ ಸಿಸ್ಟಮ್. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್, ಈ ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ನಾವು ಯಾವೆಲ್ಲ ಟರ್ಮಿನಾಲಜೀಸನ್ನು ಅಥವಾ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೇವೆ, ಅದರ ಮೀನಿಂಗ್ ಏನು ಅಂತಕ್ಕಂಥದ್ದನ್ನು ತುಂಬ ಸರಳವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕ್ಯಾಶ್ ಪ್ರೈಸ್. ಏನು ಕ್ಯಾಶ್ ಪ್ರೈಸ್ ಅಂತ ಅಂದರೆ, ಸಪೋಸ್ ನೀವು ಒಂದು ಅಂಗಡಿಗೆ ಹೋಗಿ ಈಗ ಒಂದು ಸೋಪನ್ನು ತೊಗೊಳ್ತೀರ, ಅದರ ಬೆಲೆ 10 ರೂಪಾಯಿ ಅಂತ ಇಟ್ಕೊಳ್ಳಿ. ಸೊ ಅದನ್ನು ನಾವು ಈಸಿಯಾಗಿ ಕ್ಯಾಶ್ ಪ್ರೈಸ್ ಅಂತ ಕರಿಬೋದು. ಅದೇ ರೀತಿಯಾಗಿ ನೀವು ಒಂದು ಅಸೆಟ್ಸನ್ನು ತಗೋಬೇಕಾದಾಗ, ನೀವು ಆ ಶಾಪಿಗೆ ಹೋದಾಗ ಅಥವಾ ನೀವು ಆ ಸ್ಥಳಕ್ಕೆ ಹೋದಾಗ, ಸಪೋಸ್ ಈಗ ಬೈಕನ್ನು ತೊಗೊಳ್ಳಿ, ಆ ಬೈಕ್ನ ಒರಿಜಿನಲ್ ಪ್ರೈಸ್ ಎಷ್ಟಿದೆ, ಸೊ ಇವತ್ತು ನೀವು ಹೋಗಿ ಆ ಬೈಕನ್ನು ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡ್ರೆ, ಫಾರ್ ಸಪೋಸ್ 1,00,000 ಅಂತ ಅಂದರೆ ಅದು ಕ್ಯಾಶ್ ಪ್ರೈಸ್. ಅಂದರೆ ದೇರ್ ಇಸ್ ನೋ ಎಕ್ಸ್ಟ್ರಾ ಮನಿ ವಿ ಆರ್ ಗೋಯಿಂಗ್ ಟು ಪೇ. ಎಲ್ಲ ಅಮೌಂಟನ್ನು ಒಂದೇ ಸಲ ಪೇ ಮಾಡ್ತಾ ಇದ್ದೀವಿ, ವಿ ಆರ್ ನಾಟ್ ಗೋಯಿಂಗ್ ಟು ಪೇ ಎನಿಥಿಂಗ್ ಎಕ್ಸ್ಟ್ರಾ. ಅದರ ಮೂಲ ಬೆಲೆಯನ್ನು ನಾವು ಕ್ಯಾಶ್ ಪ್ರೈಸ್ ಅಂತ ಕರಿತಾ ಇದ್ದೀವಿ. ಅದನ್ನು ಹೇಳ್ತಾ ಇರೋದು, ಇಟ್ ಈಸ್ ದ ಕ್ಯಾಶ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ ದಟ್ ಈಸ್ ದ ಪ್ರೈಸ್ ಪೇಯಬಲ್ ಆನ್ ದಿ ಔಟ್ರೈಟ್ ಪರ್ಚೇಸ್ ಆಫ್ ದಿ ಅಸೆಟ್ಸ್. ಅಂದರೆ ನಾವು ಆ ಸ್ಥಳಕ್ಕೆ ಅಥವಾ ಆ ಮಾರಾಟಗಾರನ ಹತ್ರ ಹೋಗಿ ಆ ವಸ್ತುವನ್ನು ನಾವು ಸಂಪೂರ್ಣವಾಗಿ ತೊಗೊಂಡ್ಬರ್ತಾ ಇದ್ದೇವೆ. ಸೊ ಮತ್ತು ಲೀಗಲ್ ಓನರ್ಶಿಪ್ಪನ್ನು ಕೂಡ ಗ್ಯಾದರ್ ಮಾಡ್ತಾ ಇದ್ದೀವಿ ಅಂದರೆ ಅವನಿಗೆ ಎಷ್ಟು ಅಮೌಂಟನ್ನು ಕೊಡ್ತೇವೆ ಅದನ್ನು ನಾವು ಕ್ಯಾಶ್ ಪ್ರೈಸ್ ಅಂತ ಕರಿಬಹುದಾಗಿರುತ್ತೆ. ಸೊ ಸೆಕೆಂಡ್ ಥಿಂಗ್, ಐರ್ ಪರ್ಚೇಸ್ ಪ್ರೈಸ್. ಏನು ಐರ್ ಪರ್ಚೇಸ್ ಪ್ರೈಸ್ ಅಂತಂದರೆ, the price payable for the purchase of an asset on hire purchase system. It comprises cash price of the asset and interest unpaid balance of the cash price. ಇಲ್ಲಿ ನಾವು ತುಂಬ ನೀಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ದ ಪ್ರೈಸ್ ಪೇಯಬಲ್ ಫಾರ್ ದ ಪರ್ಚೇಸ್ ಆಫ್ ಅನ್ ಅಸೆಟ್ಸ್ ಆನ್ ಐರ್ ಪರ್ಚೇಸ್ ಸಿಸ್ಟಮ್. ನಾನು ಮೊದಲಿಗೆ ಹೇಳಿದೆ, ಐರ್ ಪರ್ಚೇಸ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಸಿಸ್ಟಮ್ ಆಫ್ ಪರ್ಚೇಸ್, ಅಂದರೆ ಒಂದು ಕೊಂಡುಕೊಳ್ಳುವಿಕೆಯ ವಿಧಾನ ಇದು. ಸೊ ಈ ವಿಧಾನದಲ್ಲಿ ನಾವು ಎಷ್ಟನ್ನು ಪೇ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಕ್ಲಿಯರಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಲ್ಲಿ ನಾವು ಕ್ಯಾಶ್ ಪ್ರೈಸನ್ನು ಪೇ ಮಾಡ್ತಾ ಇಲ್ಲ ಅಥವಾ ಸಂಪೂರ್ಣವಾದ ಹಣವನ್ನು ಒಂದೇ ಬಾರಿಗೆ ಪೇ ಮಾಡ್ತಾ ಇಲ್ಲ. ಸೊ ಹಾಗಾಗಿ ದೇರ್ ವಿಲ್ ಬಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಕ್ಯಾಶ್ ಪ್ರೈಸ್ ಆ್ಯಂಡ್ ಐರ್ ಪರ್ಚೇಸ್ ಪ್ರೈಸ್. ದಟ್ಸ್ ವೈ ವಿ ಕಾಲ್ ಇಟ್ ಆ್ಯಸ್ the price payable for the purchase of an assets under hire purchase system. ಈ ಸಿಸ್ಟಮ್ನಲ್ಲಿ ಎಷ್ಟು ಹಣವನ್ನು ಕೊಡ್ತಾ ಇದ್ದೀವಿ, ಅಥವಾ ನಾನು ಈ ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಒಂದು ವಸ್ತುವನ್ನು ಕೊಂಡ್ಕೊಳ್ತಾ ಇರೋದ್ರಿಂದ ನಾನು ಎಷ್ಟು ಹಣವನ್ನು ಪೇ ಮಾಡಬೇಕಾಗುತ್ತೆ, ಆ ಹಣವನ್ನು ನಾವು ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೇವೆ. ಸೊ ಇಟ್ ಕಂಪ್ರೈಸಸ್ ಆಫ್ ದಿ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ಸ್, ಅಂದರೆ ಒಂದು ವಸ್ತುವಿನ ಮೂಲ ಬೆಲೆ ಎಷ್ಟಿದೆ ಅದನ್ನು ಪ್ಲಸ್ ಇಂಟ್ರೆಸ್ಟ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಶ್ ಪ್ರೈಸ್. ಅದೇ ರೀತಿಯಾಗಿ ಇಂಟ್ರೆಸ್ಟನ್ನು ಪೇ ಮಾಡಿರ್ತೀವಿ. ಇಂಟ್ರೆಸ್ಟನ್ನು ಯಾವುದಕ್ಕೆ ನಾವು ಪೇ ಮಾಡಿರ್ತೀವಿ, ನಾವು ಎಷ್ಟು ಹಣವನ್ನು ಅವರಿಗೆ ಕೊಟ್ಟಿರೋದಿಲ್ಲವೋ ಆ ಹಣದ ಮೇಲೆ ನಾವು ಇಂಟ್ರೆಸ್ಟನ್ನು ಪೇ ಮಾಡಿರ್ತೀವಿ. ಅವೆರಡನ್ನೂ ಒಟ್ಟುಗೂಡಿಸಿ ನಾವು ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿಬಹುದಾಗುತ್ತೆ. ಸೊ ದಟ್ಸ್ ವೈ ವಿ ಆಲ್ವೇಸ್ ಸೇ ದಟ್ ಹೈರ್ ಪರ್ಚೇಸ್ ಪ್ರೈಸ್ ಈಸ್ ಆಲ್ವೇಸ್ ಹೈಯರ್ ದೆನ್ ದಿ ಕ್ಯಾಶ್ ಪ್ರೈಸ್. ಅಂದರೆ ಐರ್ ಪರ್ಚೇಸ್ ಪ್ರೈಸ್ನಲ್ಲಿರ್ತಕ್ಕಂತಹ ಅಥವಾ ಕೊಡ್ತಕ್ಕಂತಹ ಅಮೌಂಟು ನಮ್ಮ ಕ್ಯಾಶ್ ಪ್ರೈಸ್ಗಿಂತ ಯಾವಾಗಲೂ ಕೂಡ ಜಾಸ್ತಿನೇ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಟ್ಬಿಡ್ತೇನೆ. ಸಪೋಸ್ ನೀವು ಯಾರ ಹತ್ರನೋ ಹೋಗ್ಬಿಟ್ಟು ಒಂದು 10,000 ರೂಪಾಯಿ ಲೋನ್ ತೊಗೊಂಬರ್ತೀರ ಅಥವಾ ಬಡ್ಡಿಗೆ ಹಣವನ್ನು ತೊಗೊಂಬರ್ತೀರ. ಅವ್ರು ಸುಮ್ಮನೆ ಹಣವನ್ನು ಕೊಡ್ತಾರೆ ನಿಮಗೆ. ಸೊ ಆ್ಯಸ್ ಐ ಸೆಡ್ ಅರ್ಲಿಯರ್, ಅವ್ರು ನಿಮಗೆ ಇಂಟ್ರೆಸ್ಟ್ಗೆ ಹಣವನ್ನು ಕೊಟ್ಟಿರೋದು. ಸೊ ಒಂದು ತಿಂಗಳಾದಮೇಲೆ ಕೊಡ್ತೀನಪ್ಪ
2% ಇಂಟ್ರೆಸ್ಟು, 3% ಇಂಟ್ರೆಸ್ಟು, 5% ಇಂಟ್ರೆಸ್ಟು ಅಂತ ಹೇಳಿರ್ತಾರೆ. ಸೊ ಒಂದು ತಿಂಗಳಾದಮೇಲೆ ನೀವು 10,000 ಕೊಟ್ಟರೆ ಅವ್ರು ತೊಗೊಳ್ತಾರಾ? ಎಕ್ಸಾಕ್ಟ್ಲಿ ನೋ. ಸೊ ಆತ ಲೆಂಡ್ ಮಾಡಿರೋ ಉದ್ದೇಶ ಏನು? ಹಿ ಹ್ಯಾಸ್ ಟು ಗೈನ್ ಸಮಥಿಂಗ್ ಔಟ್ ಆಫ್ ಹಿಸ್ ಲೆಂಡಿಂಗ್. ರಿಸ್ಕ್ ತೊಗೊಂಡಿದ್ದಾನೆ, ನಿಮ್ಗೆ ಹಣವನ್ನು ಕೊಟ್ಟಿದ್ದಾನೆ ನಿಮ್ಮನ್ನು ನಂಬಿ. ಸಪೋಸ್ ನೀನು ಕೊಡದಲ್ಲೇ ಇರ್ಬೋದು ಅಥವಾ ಲೇಟ್ ಮಾಡ್ಬೋದು, ಕರೆಕ್ಟಾ? ಸೊ ಅದಕ್ಕೆ ಪ್ರತಿಫಲವಾಗಿ ಅವನೇನು ರಿಸೀವ್ ಮಾಡ್ತಾ ಇದ್ದಾನೆ? ಇಂಟ್ರೆಸ್ಟನ್ನು ರಿಸೀವ್ ಮಾಡ್ತಾ ಇದ್ದಾನೆ. ಇಲ್ಲೂ ಕೂಡ ಅಷ್ಟೇ, ಯಾವುದೇ ಒಂದು ಸಿಸ್ಟಮ್ನಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ, ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಸ್ಪೆಷಲಿ ಏನಪ್ಪ ಆಗುತ್ತೆ ಅಂದರೆ, ಅವನು ನಿಮಗೆ ನೀವು ಪೂರ್ತಿ ಹಣವನ್ನು ಕೊಡದಲೇ ಇದ್ದರೂ ಕೂಡ ವಸ್ತುವನ್ನು ನಿಮಗೆ ಕೊಟ್ಟಿದ್ದಾನೆ ಅಂದರೆ ಈಸ್ ಎಕ್ಸ್ಪೆಕ್ಟಿಂಗ್ ಔಟ್ ಆಫ್ ದಿಸ್ ಸಿಸ್ಟಮ್. ಸೊ ಆ ಸಿಸ್ಟಮ್ನಲ್ಲಿ ಅವ್ನಿಗೆ ಏನು ಸಿಗ್ತಾ ಇದೆ? ಇಂಟ್ರೆಸ್ಟ್ ಸಿಗ್ತಾ ಇದೆ. ಸೊ ಹೈರ್ ಪರ್ಚೇಸ್ ಪ್ರೈಸ್ ಅಂತಕ್ಕಂಥದ್ದು ನಮ್ಮ ವಸ್ತುವಿನ ಮೂಲ ಬೆಲೆ ಮತ್ತು ಅದಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂತಹ ಬಡ್ಡಿ ಅಥವಾ ಇಂಟ್ರೆಸ್ಟನ್ನು ಕೂಡ ಒಳಗೊಂಡಿರುತ್ತೆ. ಸೊ ಮೂರನೇ ಪಾಯಿಂಟಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಡೌನ್ ಪೇಮೆಂಟ್. ಏನು ಡೌನ್ ಪೇಮೆಂಟ್ ಅಂತ ಅಂದರೆ, ಸೊ ಈ ಡೌನ್ ಪೇಮೆಂಟ್ನ ಅರ್ಥ ಏನು? ಇಟ್ ಮೀನ್ಸ್ ದ ಕ್ಯಾಶ್ ಪೇಮೆಂಟ್ ಮೇಡ್ ಆನ್ ದಿ ಡೇಟ್ ಆಫ್ ಸೈನಿಂಗ್ ದಿ ಹೈರ್ ಪರ್ಚೇಸ್ ಅಗ್ರಿಮೆಂಟ್. ಸೊ ನಾವು ಯಾವುದೇ ಒಂದು ಹೈರ್ ಪರ್ಚೇಸ್ ಅಗ್ರಿಮೆಂಟನ್ನು ಮಾಡಬೇಕಾದಾಗ, ಸೊ ನಾವು ಅಲ್ಲಿ ಏನು ಮಾಡ್ತಾ ಇದ್ದೀವಿ? ಅಗ್ರಿಮೆಂಟ್ಗೆ ಎಂಟರ್ ಆಗಬೇಕಾದ್ರೆ ಅವನಿಗೆ ಡೌನ್ ಪೇಮೆಂಟನ್ನು ಕೊಡ್ತಾ ಇದ್ದೀವಿ. ಅದರ ಅರ್ಥ ನಾನು ಮೊದಲೇ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲನ್ನು ಹೇಳಿದ್ದೆ. ಏನು? ನೀವು ಬೈಕ್ ಶೋರೂಮ್ಗೆ ಹೋಗಿದ್ದೀರಾ, ಬೈಕನ್ನು ತೊಗೊಳ್ತಾ ಇದ್ದೀರಾ, ಆ ಬೈಕ್ನ ಬೆಲೆ 1,00,000 ಇದೆ. ನೀವೇನು ಮಾಡ್ತಾ ಇದ್ದೀರಾ? 20,000 ಮಾತ್ರ ಕೊಡ್ತಾ ಇದ್ದೀರಾ, ಇನ್ನು 80,000 ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡ್ತಾ ಇದ್ದೀರಾ. ಏನು 20,000 ಇದೆ ಅದನ್ನು ನಾವೇನಂತ ಕರಿತೇವೆ? ಡೌನ್ ಪೇಮೆಂಟ್ ಅಂತ ಕರಿತೇವೆ. ಡೌನ್ ಪೇಮೆಂಟ್ ಇಸ್ ನಥಿಂಗ್ ಬಟ್ ದ ಇನಿಷಿಯಲ್ ಪೇಮೆಂಟ್ ಟು ಗೆಟ್ ದಿ ಗೂಡ್ಸ್ ಆರ್ ಗೆಟ್ ದಿ ಅಸೆಟ್ಸ್. ಅಂದರೆ ನಾವು ಮೊದಲ ಬಾರಿಗೆ ಅಥವಾ ನಾವು ಅಗ್ರಿಮೆಂಟ್ಗೆ ಎಂಟರ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಇನಿಷಿಯಲ್ ಅಮೌಂಟನ್ನು ಅವನಿಗೆ ಪೇ ಮಾಡ್ತಾ ಇದ್ದೀವಿ, ನಾವು ಫುಲ್ ಅಮೌಂಟನ್ನು ಕೊಡ್ತಾ ಇಲ್ಲ. ಸೊ ಇನಿಷಿಯಲ್ ಅಮೌಂಟನ್ನು ಕೊಟ್ಟು ಆ ವಸ್ತುವನ್ನು ನಾವು ತೊಗೊಳ್ತಾ ಇದ್ದೀವಿ. ಇದನ್ನು ಅಡ್ವಾನ್ಸ್ ಪೇಮೆಂಟ್ ಅಂತಲೂ ಕೂಡ ಕರಿಬೋದಾಗುತ್ತೆ, ಅಥವಾ ಇನಿಷಿಯಲ್ ಪೇಮೆಂಟ್ ಅಂತಲೂ ಕೂಡ ಕರಿಬೋದಾಗುತ್ತೆ, ಅಥವಾ ಡೌನ್ ಪೇಮೆಂಟ್ ಅಂತಲೂ ಕೂಡ ಕರಿಬೋದಾಗುತ್ತೆ. ಸ್ವಲ್ಪ ಅಂದರೆ 1,00,000ದಲ್ಲಿ ಬರೀ 20% ಮಾತ್ರ ಪೇ ಮಾಡ್ತಾ ಇದ್ದೀವಿ ಆ ವಸ್ತುವನ್ನು ನಾವು ಕೊಂಡ್ಕೊಳ್ಳಿಕ್ಕೆ. ಇದನ್ನು ನಾವು ಡೌನ್ ಪೇಮೆಂಟ್ ಅಂತ ಕರಿತಾ ಇದ್ದೇವೆ. ಟರ್ಮಿನಾಲಜಿ ಟೋಟಲ್ ಇಂಟ್ರೆಸ್ಟ್. ಸೊ ಇಲ್ಲಿ ನಾವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೇವೆ ಅಂತ ಹೇಳಿದ್ರು ಅಮೌಂಟನ್ನು, ಉಳಿದಿರ್ತಕ್ಕಂತಹ ಅಮೌಂಟನ್ನು. ಇನ್ಸ್ಟಾಲ್ಮೆಂಟ್ಸ್ ಅಂತಂದ್ರೆ ಏನು? ಸೊ ಇನ್ಸ್ಟಾಲ್ಮೆಂಟ್ ಅಂದರೆ ಈಗ ನೀನು 20,000 ಡೌನ್ ಪೇಮೆಂಟ್ ಮಾಡಿದೀಯಾ, ಇನ್ನು 80,000 ಕೊಡಬೇಕು. ಆ 80,000 ಒಟ್ಟಿಗೆ ಕೊಡೋದಿಲ್ಲ ನೀನು. ಆ 80,000 ಒಟ್ಟಿಗೆ ಕೊಟ್ಟರೆ ಅದು ಇನ್ಸ್ಟಾಲ್ಮೆಂಟ್ ಅಂತ ಬರೋದಿಲ್ಲ, ಅದು ಒನ್ ಪೇಮೆಂಟೇ ಆಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ನಾವೇನು ಮಾಡಿರ್ತೇವಪ್ಪ ಅಂತಂದರೆ, ಆ 80,000 ನಾವು ಯಾವ ರೀತಿ ರೀಪೇ ಮಾಡಿರ್ತೇವೆ ಅಂತಂದರೆ, ನಮ್ಮ ಕೆಪಾಸಿಟಿಗೆ ಅನುಗುಣವಾಗಿ. ಸಪೋಸ್ ನೀನು ವರ್ಷಕ್ಕೆ 40,000 ಕಟ್ತಕ್ಕಂಥ ಕೆಪಾಸಿಟಿ ಇರ್ಬೋದು, ಅಥವಾ ವರ್ಷಕ್ಕೆ 10,000 ಕಟ್ತಕ್ಕಂಥ ಕೆಪಾಸಿಟಿ ಇರ್ಬೋದು. ನಿನ್ನ ಕನ್ವೀನಿಯನ್ಸ್, ನಿನ್ನ ಪ್ಲಾನಿಂಗ್ನ ಪ್ರಕಾರ, ಮತ್ತು ಫೈನಾನ್ಸ್ ಕಂಪನೀಸ್ ಅಥವಾ ಫೈನಾನ್ಸ್ ಏಜೆನ್ಸಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸಪೋಸ್ ನಾವು ವರ್ಷಕ್ಕೆ 20,000 ಕಟ್ತೇವೆ ಅಂದರೆ 80,000 4 ವರ್ಷದಲ್ಲಿ ನಾವು ತೀರಿಸಬಹುದು. ಅಥವಾ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಬಂದರೆ ವರ್ಷಕ್ಕೆ 10,000 ತಿಂಗಳಿಗೆ 10,000 ಅಂತಂದರೆ 8 ತಿಂಗಳಿಗೆ ನಾವು 80,000 ಅವರಿಗೆ ಕೊಡ್ಬೋದಾಗಿರುತ್ತೆ. ಸೊ ಈ ಟೋಟಲ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಏನಪ್ಪ ಅಂತ ಅಂದಾಗ, ಪ್ರತಿ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದಾಗಲೂ ಕೂಡ ನಾವು ಏನು ಅನ್ಪೇಯ್ಡ್ ಬ್ಯಾಲೆನ್ಸ್ ಇದೆಯೋ ಅದಕ್ಕೆ ನಾವು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್, ನೀನು ಫಸ್ಟ್ ಇಯರ್ ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಸೊ ನಿನಗೆ ಎಷ್ಟು ಲೋನು ಇದೆ? 80,000 ಇದೆ. 5% ಇಂಟ್ರೆಸ್ಟ್ ಆಗಿ ಮೊದಲನೇ ವರ್ಷ ನೀನು 80,000ಕ್ಕೆ 5% ಇಂಟ್ರೆಸ್ಟನ್ನು ಕೊಡ್ತೀಯ. ಅಂದರೆ 80,000ಕ್ಕೆ 5% ಇಂಟ್ರೆಸ್ಟ್ ಅಂತಂದರೆ ಎಷ್ಟಾಗುತ್ತೆ? 4,000 ಆಗುತ್ತೆ. ಸೊ ಎಷ್ಟು ಇನ್ಸ್ಟಾಲ್ಮೆಂಟನ್ನು ಕೊಡ್ತಾ ಇದೀಯಾ? ಮೊದಲನೇ ವರ್ಷ 20,000 ಕೊಡ್ತಾ ಇದೀಯಾ. ಸೊ 80,000ದಲ್ಲಿ 20,000 ಕೊಟ್ಟರೆ ಇನ್ನು 60,000 ಉಳ್ಕೊತು. ಎರಡನೇ ವರ್ಷ ನೀನು ಆ 60,000 ಮೇಲೆ 5% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀಯಾ. ಸೊ 60,000ದಲ್ಲಿ ಮತ್ತೆ 20,000 ಕಳಿತೀಯಾ. ಮೂರನೇ ವರ್ಷಕ್ಕೆ 40,000 ಅನ್ಪೇಯ್ಡ್ ಬ್ಯಾಲೆನ್ಸ್ ಇದೆ, ಆ 40,000ಕ್ಕೆ 5%ಅನ್ನು ಕೊಡ್ತಾ ಹೋಗ್ತೇವೆ. ಲಾಸ್ಟ್ ಮತ್ತು 4ನೇ ವರ್ಷಕ್ಕೆ ಇನ್ನು 20,000 ಮಾತ್ರ ಔಟ್ಸ್ಟ್ಯಾಂಡಿಂಗ್ ಇಟ್ಕೊಂಡಿದೆಯಾ, ಆ 20,000ಕ್ಕೆ 5% ಇಂಟ್ರೆಸ್ಟನ್ನು ಕೊಡ್ತೀಯಾ. ಸೊ ಆ ಎಲ್ಲ 4 ವರ್ಷದ ಇಂಟ್ರೆಸ್ಟನ್ನು ನಾವು ಏನು ಮಾಡ್ತೇವೆ? ಕ್ಯಾಲ್ಕುಲೇಟ್ ಮಾಡಿ ಅಥವಾ ಟೋಟಲ್ ಮಾಡಿ, ಒಟ್ಟಿಗೆ ನಾನು ಎಷ್ಟು ಇಂಟ್ರೆಸ್ಟನ್ನು ಆತನಿಗೆ ಪೇ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಟೋಟಲ್ ಇಂಟ್ರೆಸ್ಟ್ ಅಂತ ಕರಿತೇವೆ. ಇಟ್ಸ್ ಸಿಂಪ್ಲಿ ದಟ್ ದ ಟೋಟಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಯ್ಡ್ ಫ್ರಮ್ ದಿ ಹೈರ್ ಪರ್ಚೇಸರ್ ಟು ದಿ ಹೈರ್ ಸೆಲ್ಲರ್. ಅಂದರೆ ನಾನು ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಒಂದು ವಸ್ತುವನ್ನು ತೊಗೊಂಡಿದ್ದೀನಿ, ಸಾಲದ ರೂಪದಲ್ಲಿ ತೊಗೊಂಡಿದ್ದೀನಿ. ಸೊ ಆ ಸಾಲಕ್ಕೆ ಎಷ್ಟು ನಾನು ಇಂಟ್ರೆಸ್ಟನ್ನು ಕಟ್ಟಿದ್ದೀನಿ ಅಂತಕ್ಕಂಥದ್ದು ನಾವು ಟೋಟಲ್ ಇಂಟ್ರೆಸ್ಟ್ ಅಂತ ಗಮನಿಸಬಹುದಾಗಿದೆ.
ಸೊ ಮುಂದಿನ ವರ್ಡ್ ಹೈರ್ ಪರ್ಚೇಸರ್. ಸೊ ದಿಸ್ ಈಸ್ ವೆರಿ ಸಿಂಪಲ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೈರ್ ಪರ್ಚೇಸರ್ ಈಸ್ ನಥಿಂಗ್ ಬಟ್ ದ ಪರ್ಸನ್ ಹೂ ಪರ್ಚೇಸಸ್ ದಿ ಅಸೆಟ್ಸ್ ಆನ್ ಹೈರ್ ಪರ್ಚೇಸ್ ಸಿಸ್ಟಮ್. ಅಂದರೆ ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಯಾವ ವ್ಯಕ್ತಿ ಒಂದು ಅಸೆಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಥವಾ ಕೊಂಡುಕೊಳ್ತಾ ಇದ್ದಾನೆ ಅವನನ್ನು ನಾವು ಹೈರ್ ಪರ್ಚೇಸರ್ ಅಂತ ಕರಿತೇವೆ. ನೆಕ್ಸ್ಟ್ ಹೈರ್ ಸೆಲ್ಲರ್, ದ ಪರ್ಸನ್ ಹೂ ಸೆಲ್ಸ್ ದಿ ಗೂಡ್ಸ್ ಆನ್ ಹೈರ್ ಪರ್ಚೇಸ್. ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಯಾರು ವಸ್ತುವನ್ನು ಮಾರಾಟ ಮಾಡ್ತಾ ಇದ್ದಾನೆ, ಸಪೋಸ್ ಎಲ್ಲರೂ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರೆ, ಈ ಬಿಸ್ನೆಸ್ ಮೆನ್ಸ್ಗಳು ಅಥವಾ ಬಿಸ್ನೆಸ್ ಹೌಸಸ್ಗಳು ಎಲ್ಲರೂ ಕೂಡ ವಸ್ತುಗಳನ್ನು ಮಾರಾಟ ಮಾಡ್ತಾರೆ, ಬಟ್ ಅವ್ರು ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಮಾರಾಟ ಮಾಡ್ತಾರಾ? ಸೊ ಅವನು ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ ನಾವು ಅವನನ್ನು ಹೈರ್ ಸೆಲ್ಲರ್ ಅಂತ ಕರಿತೀವಿ, ಇಲ್ಲಾಂದರೆ ಆತನನ್ನು ಬರೀ ಸೆಲ್ಲರ್ ಅಂತ ಕರಿತೇವೆ. ಸೊ ಈ ಇಷ್ಟು ಟರ್ಮಿನಾಲಜೀಸ್ಗಳನ್ನು ನಾವು ಪ್ರಮುಖವಾಗಿ ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇಷ್ಟೊತ್ತು ಅಥವಾ ಈ ಎರಡು ಸ್ಲೈಡ್ಸ್ನಲ್ಲಿ ನಾವೇನನ್ನು ಗಮನಿಸ್ತೋ ಅಥವಾ ಏನನ್ನು ನಾವು ತಿಳ್ಕೊಂಡು ಅಂತಂದರೆ, ಮೊದಲಿಗೆ ಹೈರ್ ಪರ್ಚೇಸ್ ಸಿಸ್ಟಮ್ ಅಂತಂದರೆ ಏನು? ಈ ಹೈರ್ ಪರ್ಚೇಸ್ ಸಿಸ್ಟಮ್ ಅಂತ ಅಂದರೆ ಇದು ಒಂದು ಕೊಂಡುಕೊಳ್ಳುವಿಕೆಯ ವಿಧಾನವಾಗಿದ್ದು, ನಾವು ಕೊಂಡುಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಆ ವಸ್ತುವನ್ನು ಮಾತ್ರ ಕೊಡ್ತಾರೆ, ಆದರೆ ಲೀಗಲ್ ಓನರ್ಶಿಪ್ಪನ್ನು ಕೊಡೋದಿಲ್ಲ. ನಮಗೆ ಲೀಗಲ್ ಓನರ್ಶಿಪ್ಪನ್ನು ಯಾವಾಗಪ್ಪ ಕೊಡ್ತಾರೆ ಅಂದರೆ, ನಾವು ಪೂರ್ಣ ಅಮೌಂಟನ್ನು ಅಥವಾ ಪೂರ್ಣ ಹಣವನ್ನು ನಾವು ಅವರಿಗೆ ಕೊಟ್ಟ ನಂತರ ನಮಗೆ ಲೀಗಲ್ ಓನರ್ಶಿಪ್ಪನ್ನು ಕೊಡ್ತಾರೆ. ಸೊ ಪೂರ್ಣ ಹಣವನ್ನು ನಾವು ಯಾವಾಗ ಕೊಡ್ತಾ ಇದ್ದೇವೆ? ಸೊ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಅದು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 1 ಇನ್ಸ್ಟಾಲ್ಮೆಂಟ್ ಇರ್ಬೋದು, 2 ಇನ್ಸ್ಟಾಲ್ಮೆಂಟ್ ಇರ್ಬೋದು. ಆ ಪರ್ಚೇಸರ್ನ ಕೆಪಾಸಿಟಿಗೆ ಅನುಗುಣವಾಗಿ ಆತ ಬಾಕಿ ಇರತಕ್ಕಂತಹ ಮೊತ್ತವನ್ನು ಹೈರ್ ಸೆಲ್ಲರ್ಗೆ ರಿಟರ್ನ್ ಮಾಡೋದ್ರ ಮುಖಾಂತರ ಎಲ್ಲ ಅಮೌಂಟನ್ನು ಕೊಟ್ಟ ನಂತರ ಆತ ನಿಜವಾದ ಮಾಲೀಕ ಆಗ್ತಾನೆ ಆ ಅಸೆಟ್ಗೆ. ಅಲ್ಲಿವರೆಗೂ ಆತ ಆ ವಸ್ತುವನ್ನು ಮಾತ್ರ ಯೂಸ್ ಮಾಡ್ತಾ ಇರ್ತಾನೆ, ಆದರೆ ಮಾಲೀಕತ್ವ ಈತನ ಹೆಸರಿನಲ್ಲಿ ಇರೋದಿಲ್ಲ. ಇದಿಷ್ಟು ಕೂಡ ಹೈರ್ ಪರ್ಚೇಸ್ ಅಂತ ಅಂದರೆ ಏನು, ಮತ್ತು ಹೈರ್ ಪರ್ಚೇಸ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರಮುಖ ಟರ್ಮಿನಾಲಜೀಸ್ಗಳೇನು ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದೀನಿ. ಸೊ ಮುಂದಿನ ಪಾಯಿಂಟ್, ಫೀಚರ್ಸ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್. ಅಂದರೆ ಈ ಹೈರ್ ಪರ್ಚೇಸ್ ಸಿಸ್ಟಮ್ನ ಪ್ರಮುಖ ಗುಣಲಕ್ಷಣಗಳನ್ನು ನಾವಿಲ್ಲಿ ಈ ಸ್ಲೈಡ್ಸ್ನಲ್ಲಿ ನೋಡ್ತಾ ಹೋಗೋಣ. ಮೊದಲನಿಗೆ ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟ್. ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟ್ ಅಂದರೆ ನಾವು ಏನು ಮಾಡ್ತಾ ಇದ್ದೇವೆ, ಒಂದು ಅಸೆಟ್ಸನ್ನು ಕೊಂಡ್ಕೊಂಡಿದ್ದೇವೆ, ಅದರ ಬೆಲೆ 1 ಲಕ್ಷ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೇವೆ, 20,000 ಡೌನ್ ಪೇಮೆಂಟನ್ನು ಮಾಡಿದ್ದೇವೆ ಅಥವಾ ಇನಿಷಿಯಲ್ ಪೇಮೆಂಟ್ ಮಾಡಿದ್ದೀವಿ, ಇನ್ನು 80,000 ಏನಿದೆ ಅದನ್ನು ನಾವು ಒನ್ ಶಾಟ್ನಲ್ಲಿ ಅಥವಾ ಒಟ್ಟಿಗೆ ಪೇ ಮಾಡ್ತಾ ಇಲ್ಲ, ಅದನ್ನು ನಾವು ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟ್ನಲ್ಲಿ ಪೇ ಮಾಡ್ತಾ ಇದ್ದೇವೆ. ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟ್ ಅಂತ ಅಂದರೆ ಅದು ಇಯರ್ ವೈಸ್ ಇರ್ಬೋದು ಅಥವಾ ಮಂತ್ ವೈಸ್ ಇರ್ಬೋದು. ಸಪೋಸ್ ನೀವು 4 ಮಂತ್ನಲ್ಲಿ ಪೇ ಮಾಡ್ತೇವೆ ಅಂತ ಅಂದಾಗ ಪ್ರತಿ ತಿಂಗಳು ನಾವೇನು ಮಾಡಬೇಕಾಗುತ್ತೆ, 20,000 20,000 20,000 20,000. ಸೊ ಪೀರಿಯಾಡಿಕಲಿ ನಾವು ಪೇ ಮಾಡ್ತಾ ಇದ್ದೀವಿ, ಪ್ಲಸ್ ಅದಕ್ಕೆ ಸೇರಬೇಕಾಗಿರ್ತಕ್ಕಂತಹ ಇಂಟ್ರೆಸ್ಟನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಅದನ್ನು ನಾವು ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟ್ ಅಂತ ಕೂಗ್ತಾ ಹೋಗ್ತೇವೆ. ಸೆಕೆಂಡ್ ಥಿಂಗ್, ಓನ್ಲಿ ದ ಫಿಸಿಕಲ್ ಡೆಲಿವರಿ ಆಫ್ ಪ್ರಾಡಕ್ಟ್. ಅಂದರೆ ನಾವು ಆ ಅಗ್ರಿಮೆಂಟ್ಗೆ ಎಂಟರ್ ಆದಂತಹ ದಿನ ನಮಗೆ ಓನ್ಲಿ ದ ಫಿಸಿಕಲ್ ಡೆಲಿವರಿ ಆಫ್ ಪ್ರಾಡಕ್ಟ್, ಆ ವಸ್ತುವನ್ನು ಮಾತ್ರ ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ, ಲೀಗಲ್ ಓನರ್ಶಿಪ್ಪನ್ನು ಅಲ್ಲ. ಇದು ಪ್ರಮುಖವಾದಂತಹ ಗುಣಲಕ್ಷಣ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ. ನಮಗೆ ಓನ್ಲಿ ಫಿಸಿಕಲ್ ಡೆಲಿವರಿ ಆಫ್ ಪ್ರಾಡಕ್ಟ್. ಆಸ್ ಐ ಸೆಡ್ ಅರ್ಲಿಯರ್, ವೆನ್ ಯು ಬಾಟ್ ದ ಬೈಕ್, ಆತ ನಿಮಗೆ ಬೈಕನ್ನು ಮಾತ್ರ ಹ್ಯಾಂಡ್ ಓವರ್ ಮಾಡಿದ್ದಾನೆ, ಈಸ್ ನಾಟ್ ಟ್ರಾನ್ಸ್ಫರ್ಡ್ ಲೀಗಲ್ ಓನರ್ಶಿಪ್ ಆಫ್ ದ ಬೈಕ್. ಲೀಗಲ್ ಓನರ್ಶಿಪ್ ನಿಮಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ? ಅಟ್ ದ ಟೈಮ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ನೀವು ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಿರಲ್ವಾ, ಅಂದರೆ ನಾನು ಮೊದಲೇ ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟಲ್ಲಿ ಹೇಳಿದ್ದೀನಿ, ನೀವು 4 ಮಂತ್ಗೆ ಹಾಕ್ಕೊಂಡಿದ್ದೀರಾ, 10 ಮಂತ್ಗೆ ಹಾಕ್ಕೊಂಡಿದ್ದೀರಾ ಅಥವಾ 5 ವರ್ಷಕ್ಕೆ ಹಾಕ್ಕೊಂಡಿದ್ದೀರಾ, ಆ ಎಲ್ಲ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಲೀಗಲ್ ಓನರ್ಶಿಪ್ಪನ್ನು ಆತ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. 3ನೇ ಪಾಯಿಂಟು ಕೂಡ ಅದೇ ಇದೆ, ಲೀಗಲ್ ಓನರ್ಶಿಪ್. ಸೊ ಹಾಗಾದರೆ ನಾವು ಓನರ್ ಆಗಲಿಕ್ಕೆ ಆಗೋದಿಲ್ವಾ ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ? ಖಂಡಿತ ಆ ರೀತಿ ಏನಿಲ್ಲ. ಎಕ್ಸಾಕ್ಟ್ಲಿ ನೀವು ಓನರ್ ಆಗಬಹುದು ಅಥವಾ ರಿಯಲ್ ಓನರ್ ಆಗಬಹುದು. ಯಾವಾಗಪ್ಪ ಅಂತಂದರೆ ಬಾಕಿ ಇರತಕ್ಕಂತಹ ಎಲ್ಲ ಇನ್ಸ್ಟಾಲ್ಮೆಂಟನ್ನು ಅಥವಾ ಎಲ್ಲ ಹಣವನ್ನು ನೀವು ಆತನಿಗೆ ಪಾವತಿ ಮಾಡೋದರ ಮುಖಾಂತರ ಅಥವಾ ಆ ಎಲ್ಲ ಹಣವನ್ನು ನೀವು ಅವನಿಗೆ ಕೊಡೋದ್ರ ಮುಖಾಂತರ ನೀವು ಆ ವಸ್ತುವಿನ ನಿಜವಾದ ಮಾಲೀಕರು ಆಗಬಹುದು. ಅಲ್ಲಿವರೆಗೂ ನೀವೇನು ಬರೀ ಆ ವಸ್ತುವನ್ನು ಅನುಭೋಗಿಸೋರು ಅಥವಾ ಆ ವಸ್ತುವನ್ನು ಯೂಸ್ ಮಾಡೋರಾಗಿರ್ತೀರ, ಬಟ್ ನಿಜವಾದ ಮಾಲೀಕರು ಆಗಿರೋದಿಲ್ಲ. ಆ್ಯಂಡ್ ಫೋರ್ತ್ ಒನ್, ರೀಪೊಸೆಷನ್ ಆಫ್ ಗೂಡ್ಸ್. ಏನು ರೀಪೊಸೆಷನ್ ಆಫ್ ಗೂಡ್ಸ್ ಅಂತ ಅಂದರೆ, ಈಗ ಸೆಲ್ಲರ್ ನಿಮಗೆ ವಸ್ತುವನ್ನು ಬೈಕನ್ನು ಮಾರಾಟ ಮಾಡಿದ್ದಾನೆ, ಆತ ವಸ್ತುವನ್ನು ನಿಮ್ಮಿಂದ ವಾಪಸ್ ತಗೋಬೋದಾ?
ದಟ್ ಈಸ್ ರೀಪೊಸೆಷನ್ ಆಫ್ ಗೂಡ್ಸ್. ಎಕ್ಸಾಕ್ಟ್ಲಿ, ಅವನು ವಾಪಸ್ ತಗೋಬಹುದು ಆ ವಸ್ತುವನ್ನು, ನಿಮ್ಮಿಂದ ಆ ವಸ್ತುವನ್ನು ಅಥವಾ ಬೈಕನ್ನು ಅವನು ವಾಪಸ್ ತೊಗೊಂಡೋಗ್ಬೋದು. ಯಾವ ಸಂದರ್ಭದಲ್ಲಪ್ಪ ಅಂತ ಅಂದರೆ, ನೀವು ಇನ್ಸ್ಟಾಲ್ಮೆಂಟ್ಸ್ಗಳನ್ನು ಪೇ ಮಾಡಲಿಕ್ಕೆ ವಿಫಲನಾದಾಗ. ನೀವು ಕಂಟಿನ್ಯೂಸ್ ಆಗಿ 1, 2, 3 ಅಥವಾ 4, 5 ಇನ್ಸ್ಟಾಲ್ಮೆಂಟ್ಗಳನ್ನು ಪೇ ಮಾಡೋದಿಲ್ಲ. ಆ ಅಗ್ರಿಮೆಂಟ್ನಲ್ಲಿ ನೀವು ಸೈನ್ ಮಾಡಿರ್ತೀರಾ, ಅದಕ್ಕೆ ಒಪ್ಕೊಂಡಿರ್ತೀರಾ, ಇಂತಿಷ್ಟು ಇನ್ಸ್ಟಾಲ್ಮೆಂಟ್ಗಳನ್ನು ನಾವು ಪೇ ಮಾಡಲಿಕ್ಕೆ ವಿಫಲನಾದರೆ ನನ್ನಿಂದ ಬೈಕ್ಗಳನ್ನು ನೀವು ತೊಗೊಂಡು ಹೋಗ್ಬೋದು ಅಥವಾ ಬೈಕನ್ನು ನೀವು ಕಸಿದುಕೊಂಡು ಹೋಗ್ಬೋದು ಅಂತ ಇರುತ್ತೆ. ಅದನ್ನು ರೀಪೊಸೆಷನ್ ಆಫ್ ಗೂಡ್ಸ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಅಷ್ಟೇ, ಸೆಲ್ಲರ್ ಏನು ಮಾಡ್ತಾನೆ, ಒಂದು ಲಿಮಿಟ್ಸ್ ಇರುತ್ತೆ. ಒಂದು 3 ಇನ್ಸ್ಟಾಲ್ಮೆಂಟ್ಸ್ ಇರ್ಬೋದು, 4 ಇನ್ಸ್ಟಾಲ್ಮೆಂಟ್ಸ್ ಇರ್ಬೋದು. ನೀವೇನಾದರೂ ಅದನ್ನು ಪೇ ಮಾಡಲಿಕ್ಕೆ ವಿಫಲರಾದರೆ ಆತ ಬಂದು ನಿಮಗೆ ಇನ್ಫಾರ್ಮ್ ಮಾಡಿ, ನೀವು ಇಂತಿಷ್ಟು ಲೋನ್ ಅಮೌಂಟನ್ನು ರೀಪೇ ಮಾಡಿಲ್ಲ ಅಥವಾ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿಲ್ಲ, ಹಾಗಾಗಿ ನಾವು ಈ ಬೈಕನ್ನು ತೊಗೊಂಡು ಹೋಗ್ತಾ ಇದ್ದೇವೆ ಅಂತ ಆ ವಸ್ತುವನ್ನು ವಾಪಸ್ ತೊಗೊಂಡು ಹೋಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ರಿಟರ್ನ್ ಆಫ್ ದ ಗೂಡ್ಸ್. ಸೆಲ್ಲರ್ ಹೇಗೆ ನಿಮ್ಮಿಂದ ವಸ್ತುವನ್ನು ಅಥವಾ ಬೈಕನ್ನು ತಗೊಂಡು ಹೋಗಬಹುದೋ ಅದೇ ರೀತಿಯಾಗಿ ಬೈಯರ್ ಆಗಿ ನೀವು ಕೂಡ ಅಸಂಪ್ಷನನ್ನು ಮಾಡಿಕೊಂಡ್ರೆ ನೀವು ಕೂಡ ಆ ವಸ್ತುವನ್ನು ಆತನಿಗೆ ರಿಟರ್ನ್ ಮಾಡಬಹುದು, ವ್ಯಾಲಿಡ್ ರೀಸನನ್ನು ಕೊಡೋದ್ರ ಮುಖಾಂತರ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂತಹ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಅದು ರೀಪೊಸೆಷನ್ ಆಫ್ ದ ಗೂಡ್ಸ್ ಇರ್ಬೋದು ಅಥವಾ ರಿಟರ್ನ್ ಆಫ್ ದ ಗೂಡ್ಸ್ ಇರ್ಬೋದು. ಬೈಯರ್ ಆಗಿರ್ತಕ್ಕಂಥವನು ಏನು ಇನ್ಸ್ಟಾಲ್ಮೆಂಟನ್ನು ಅಥವಾ ಡೌನ್ ಪೇಮೆಂಟನ್ನು ಆಲ್ರೆಡಿ ಪೇ ಮಾಡಿರ್ತಾನೋ ಆ ಅಮೌಂಟ್ ನಿಮಗೆ ವಾಪಸ್ ಬರೋದಿಲ್ಲ. ಇದನ್ನು ಇನ್ನೂ ಸರಳೀಕರಿಸಿ ಹೇಳಬೇಕು ಅಂತಂದರೆ, ನಮ್ಮ ಮೊದಲನೇ ಎಕ್ಸಾಂಪಲ್ನಲ್ಲಿ ಹೇಳಿದಾಗೆ ನೀವು 20,000 ಡೌನ್ ಪೇಮೆಂಟನ್ನು ಮಾಡಿದ್ದೀರ. ಅನಂತರದಲ್ಲಿ 10,000 ಮೊದಲನೇ ಇನ್ಸ್ಟಾಲ್ಮೆಂಟನ್ನು ಕೂಡ ಕಟ್ಟಿದ್ದೀರ. ಸೊ ಅನಂತರ ಏನಾಗುತ್ತೆ, ನೀವು ಇನ್ಸ್ಟಾಲ್ಮೆಂಟನ್ನು ಕಟ್ಟೋದೇ ಇಲ್ಲ. ಅವಾಗ ಏನು ಮಾಡ್ತಾರೆ, ಅವ್ರು ಬಂದು ಬೈಕನ್ನು ತೊಗೊಂಡು ಹೋಗ್ತಾರೆ. ಆ ಬೈಕನ್ನು ತೊಗೊಂಡೋದಂತಹ ಸಂದರ್ಭದಲ್ಲಿ ನೀವೇನು ಡೌನ್ ಪೇಮೆಂಟ್ 20,000, ಮೊದಲನೇ ಇನ್ಸ್ಟಾಲ್ಮೆಂಟ್ 10,000, 30,000 ಕೊಟ್ಟಿದ್ದೀರೋ ಆಲ್ರೆಡಿ, ಆ ಅಮೌಂಟ್ ನಿಮ್ಗೆ ವಾಪಸ್ ಬರೋದಿಲ್ಲ. ಅದೇ ರೀತಿಯಾಗಿ ರಿಟರ್ನ್ ಆಫ್ ದ ಗೂಡ್ಸ್. ನೀನು 20,000 ಡೌನ್ ಪೇಮೆಂಟನ್ನು ಮಾಡಿದೀಯಾ, 10,000 ಇನ್ಸ್ಟಾಲ್ಮೆಂಟನ್ನು ಕಟ್ಟಿದೀಯಾ, ನಿನಗೆ ಅದು ಇಷ್ಟ ಆಗಿಲ್ಲ, ಆ ಬೈಕು, ಅದರ ಬಗ್ಗೆ ನಿನಗೆ ಆಸಕ್ತಿ ಇಲ್ಲ, ನೀನು ಅದನ್ನು ರಿಟರ್ನ್ ಮಾಡ್ತಾ ಇದೀಯಾ, ರಿಟರ್ನ್ ಮಾಡಿಬಿಟ್ಟೆ. ಆ ಸಂದರ್ಭದಲ್ಲೂ ಕೂಡ ನಿನಗೆ ಆ 30,000 ನಿನಗೆ ವಾಪಸ್ ಬರೋದಿಲ್ಲ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಹೈರ್ ಪರ್ಚೇಸ್ ಸಿಸ್ಟಮ್ಸ್ ಫೀಚರ್ಸ್, repossession of goods and return of the goods. In both the cases you will not get the amount which you have already paid to the seller. ನೀನು ಆಲ್ರೆಡಿ ಸೆಲ್ಲರ್ಗೆ ಪೇ ಮಾಡಿರ್ತಕ್ಕಂಥ ಯಾವುದೇ ಅಮೌಂಟು ನಿನಗೆ ವಾಪಸ್ ಬರೋದಿಲ್ಲ. ಅದು ರೀಪೊಸೆಷನ್ ಆಫ್ ಗೂಡ್ಸ್ ಆದರೂ ಆಗ್ಬೋದು ಅಥವಾ ರಿಟರ್ನ್ ಆಫ್ ದಿ ಗೂಡ್ಸ್ ಆದರೂ ಆಗಬಹುದು. ನಂತರದಲ್ಲಿ ಹೈರ್ ಪರ್ಚೇಸ್ ಪ್ರೈಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಕ್ಯಾಶ್ ಪ್ರೈಸ್. ನಾನು ಮೊದಲೇ ಹೇಳಿದೆ. ಸೊ ಒಂದು ವಸ್ತುವಿನ ಬೆಲೆ, ಮೂಲ ಬೆಲೆ, ಕ್ಯಾಶ್ ಪ್ರೈಸ್ 1,00,000 ಇದೆ ಅಂತ ಅಂದರೆ, ನಿಮ್ಮ ಹೈರ್ ಪರ್ಚೇಸ್ ಸಿಸ್ಟಮ್ಗೆ ಬಂದಾಗ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆ್ಯಡ್ ಆಗಿರುತ್ತೆ. ಅದು 1,00,000ಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ಅವನೇನಾದರೂ ಹೈರ್ ಪರ್ಚೇಸ್ ಪ್ರೈಸ್ ಈಕ್ವಲ್ ಟು ಕ್ಯಾಶ್ ಪ್ರೈಸ್ ಅಂತಂದರೆ, ಸೊ ದ ಸೆಲ್ಲರ್ ವಿಲ್ ನಾಟ್ ಗೆಟ್ ಎನಿಥಿಂಗ್ ಔಟ್ ಆಫ್ ದಿಸ್ ಬಿಸ್ನೆಸ್. ಈ ಬಿಸ್ನೆಸ್ಸಿಂದ ಆತನಿಗೆ ಏನು ಸಿಗೋದಿಲ್ಲ. ಆ್ಯಸ್ ವಿ ನೋ ದಟ್, ಸೊ ಆಲ್ ದ ಬಿಸ್ನೆಸ್, ದ ಮೈನ್ ಇಂಟೆನ್ಷನ್ಸ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸ್ ಆರ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್. ಅವರ ಮೂಲ ಉದ್ದೇಶ ಲಾಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಅವ್ನಿಗೆ ಹೈರ್ ಪರ್ಚೇಸ್ ಪ್ರೈಸ್ಗೂ ಕ್ಯಾಶ್ ಪ್ರೈಸ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂದರೆ, ಅವನಿಗೆ ಹೈರ್ ಪರ್ಚೇಸ್ ಸಿಸ್ಟಮ್ಗೆ ಎಂಟರ್ ಆಗಿ ಇಷ್ಟೊಂದು ರಿಸ್ಕ್ ತೊಗೊಂಡು ಜನಗಳ ಮಧ್ಯೆ ಇಷ್ಟೊಂದು ಕೇರ್ಫುಲ್ಲಾಗಿ ಬಿಸ್ನೆಸ್ ಮಾಡಿ ಆತನಿಗೆ ಏನೂ ರಿಟರ್ನ್ ಸಿಗ್ತಾ ಇಲ್ಲ ಅಂದರೆ, ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾಗಿ ಹೈರ್ ಪರ್ಚೇಸ್ ಪ್ರೈಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಕ್ಯಾಶ್ ಪ್ರೈಸ್. ಯಾಕಪ್ಪ ಅಂತಂದರೆ, ಕ್ಯಾಶ್ ಪ್ರೈಸ್ ಅಂತಕ್ಕಂಥದ್ದು ಮೂಲ ಬೆಲೆ, ಹೈರ್ ಪರ್ಚೇಸ್ ಪ್ರೈಸ್ ಅಂತಕ್ಕಂಥದ್ದು ನಮ್ಮ ಮೂಲ ಬೆಲೆ ಪ್ಲಸ್ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ನಂತರ ಕೊನೆಯ ಪಾಯಿಂಟ್, ಹೈರ್ ಪರ್ಚೇಸ್ ಪ್ರೈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ನಾವು ಮೊದಲೇ ಹೇಳ್ದಲ್ವಾ. ಸೊ ಪ್ರಿನ್ಸಿಪಲ್ ಅಂತ ಏನು ಇಲ್ಲಿ, ಸೊ ಕ್ಯಾಶ್ ಪ್ರೈಸನ್ನು ನಾವಿಲ್ಲಿ ಪ್ರಿನ್ಸಿಪಲ್ ಅಂತ ಕರಿಬಹುದು. ಅದರ ಅರ್ಥ ಏನು, 1,00,000 ವಸ್ತುವಿನ ಮೂಲ ಬೆಲೆ ಇದೆ ಅಂದರೆ ಆ 1,00,000ವನ್ನು ನಾವು ಪ್ರಿನ್ಸಿಪಲ್ ಅಂತ ಕರಿಬೋದು, ಪ್ಲಸ್ ಇಂಟ್ರೆಸ್ಟ್. ಸೊ ನೀವು 20,000ವನ್ನು ಮಾತ್ರ ಡೌನ್ ಪೇಮೆಂಟ್ ಮಾಡಿದ್ರಿ, ಇನ್ನು 80,000ವನ್ನು ನೀವು ಡೌನ್ ಪೇಮೆಂಟ್ ಇನ್ನು 80,000ವನ್ನು ಕೊಡಬೇಕಿತ್ತು. ಆ 80,000ವನ್ನು ನಾವು ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿದ್ದೀವಿ. ಆ ಪ್ರತಿ ಇನ್ಸ್ಟಾಲ್ಮೆಂಟ್ಗೂ ಕೂಡ ನಾವು ಅನ್ಪೇಯ್ಡ್ ಬ್ಯಾಲೆನ್ಸಸ್ಗೆ ಇಂಟ್ರೆಸ್ಟನ್ನು ಕೊಡ್ತಾ ಹೋಗಿದ್ದೀವಿ. ಸೊ ಹೈರ್ ಪರ್ಚೇಸ್ ಪ್ರೈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಟೋಟಲ್ ಇಂಟ್ರೆಸ್ಟ್ ಅಂತ ಕರಿಬೋದಾಗಿರುತ್ತೆ. ಈ 7 ಪ್ರಮುಖ ಗುಣಲಕ್ಷಣಗಳು ಕೂಡ ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಒಳಗೊಂಡಿದೆ. ಮೊದಲನೇದಾಗಿ ಸಿಂಪಲಾಗಿ ಹೇಳ್ತಾ ಹೋಗ್ತೇನೆ, ಪೀರಿಯಾಡಿಕ್ ಇನ್ಸ್ಟಾಲ್ಮೆಂಟ್ ಅಂದರೆ ನಾವು ಕೊಡಬೇಕಾಗಿರ್ತಕ್ಕಂತಹ ಬಾಕಿ ಮೊತ್ತವನ್ನು ಒಂದೇ ಸಾರಿ ನೀಡೋದಿಲ್ಲ,
ಪ್ರತಿ ಇನ್ಸ್ಟಾಲ್ಮೆಂಟ್ಗಳ ರೂಪದಲ್ಲಿ ನಾವು ಕೊಡ್ತಾ ಹೋಗ್ತೇವೆ. ಓನ್ಲಿ ದ ಫಿಸಿಕಲ್ ಡೆಲಿವರಿ ಆಫ್ ದಿ ಪ್ರಾಡಕ್ಟ್, ನಾನು ವಸ್ತುವನ್ನು ತಗೊಂಡಂತಹ ದಿನದಲ್ಲಿ ಅಥವಾ ತಗೊಂಡಂತಕ್ಕಂತಹ ಸಮಯದಲ್ಲಿ ನನಗೆ ಆ ವಸ್ತುವನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೆಲ್ಲರು, ಬಟ್ ನಾಟ್ ದಿ ಲೀಗಲ್ ಓನರ್ಶಿಪ್. ನಂತರ ಲೀಗಲ್ ಓನರ್ಶಿಪ್ಪು ನನಗೆ ಬರುತ್ತೆ ಯಾವಾಗ ನಾನು ಬಾಕಿ ಕೊಡಬೇಕಾಗಿರ್ತಕ್ಕಂತಹ ಎಲ್ಲ ಅಮೌಂಟನ್ನು ನಾನು ಅವರಿಗೆ ಕೊಟ್ಟಾಗ. ರೀಪೊಸೆಷನ್ ಆಫ್ ದಿ ಗೂಡ್ಸ್. ಸೊ ಸೆಲ್ಲರ್ ಅಥವಾ ಮಾರಾಟಗಾರ ಆ ಅಸೆಟ್ಸನ್ನು ನನ್ನಿಂದ ತಗೊಂಡು ಹೋಗಬಹುದು ಯಾವ ಸಂದರ್ಭದಲ್ಲಿ ಅಂತಂದರೆ, ನಾನು ಆತನಿಗೆ ಕೊಡಬೇಕಾಗಿರ್ತಕ್ಕಂತಹ ಅಮೌಂಟನ್ನು ಕೊಡಲಿಕ್ಕೆ, ಇಂತಿಷ್ಟು ಅಮೌಂಟು ಅಥವಾ ಇಂತಿಷ್ಟು ಇನ್ಸ್ಟಾಲ್ಮೆಂಟ್ಗಳನ್ನು ಕೊಡಲಿಕ್ಕೆ ವಿಫಲನಾದಂತಹ ಸಂದರ್ಭದಲ್ಲಿ ಆತ ನನ್ನಿಂದ ಗೂಡ್ಸನ್ನು ತಗೊಂಡು ಹೋಗಬಹುದು. ರಿಟರ್ನ್ ಆಫ್ ದಿ ಗೂಡ್ಸ್. ನಾನು ಆಸ್ ಎ ಬೈಯರ್ ನನಗೂ ಕೂಡ ರೈಟ್ಸ್ ಇದೆ, ಆ ವಸ್ತುವನ್ನು ನಾನು ವ್ಯಾಲಿಡ್ ರೀಸನನ್ನು ಕೊಡೋದ್ರ ಮುಖಾಂತರ ರಿಟರ್ನ್ ಮಾಡಬಹುದು ಸೆಲ್ಲರ್ಗೆ. ಅನಂತರದಲ್ಲಿ ಹೈರ್ ಪರ್ಚೇಸ್ ಪ್ರೈಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಕ್ಯಾಶ್ ಪ್ರೈಸ್. ನಮ್ಮ ವಸ್ತುವಿನ ಮೂಲ ಬೆಲೆಗಿಂತ ನಮ್ಮ ಹೈರ್ ಪರ್ಚೇಸ್ ಪ್ರೈಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಟ್ ದಿ ಲಾಸ್ಟ್, ಹೈರ್ ಪರ್ಚೇಸ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಹೈರ್ ಪರ್ಚೇಸ್ ಪ್ರೈಸನ್ನು ನಾವು ಹೇಗಪ್ಪ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ನಾವು ಕೊಡಬೇಕಾಗಿರ್ತಕ್ಕಂತಹ ಮೂಲ ಬೆಲೆ ಪ್ಲಸ್ ಅದಕ್ಕೆ ಕೊಡಬೇಕಾಗಿರ್ತಕ್ಕಂತಹ ಎಕ್ಸ್ಟ್ರಾ ಅಮೌಂಟ್, ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್. ಇವೆರಡನ್ನೂ ನಾವು ಒಟ್ಟುಗೂಡಿಸಿದ್ರೆ ನಮಗೆ ಹೈರ್ ಪರ್ಚೇಸ್ ಪ್ರೈಸ್ ಸಿಗತ್ತೆ. ಸೊ ಮುಂದಿನ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಹೈರ್ ಪರ್ಚೇಸ್. ಸೊ ಈ ಸೇಲ್ಸ್ಗೂ ಅಥವಾ ಸೇಲ್ಗೂ ಮತ್ತು ಹೈರ್ ಪರ್ಚೇಸ್ಗೂ ಏನು ಮೇಜರ್ ಡಿಫ್ರೆನ್ಸ್ ಇದೆ? ಸೊ ಇಲ್ಲಿ ನಾವು ನೋಡೋಣ. ಸೊ ಮೊದಲನೇ ಪಾಯಿಂಟ್ ಆಫ್ ಡಿಫ್ರೆನ್ಸ್ ಇದೆ, ಸೇಲ್ ಇದೆ, ಹೈರ್ ಪರ್ಚೇಸ್ ಇದೆ. ಅಂದರೆ ಯಾವ ಆಧಾರದ ಮೇಲೆ ನಾವು ಡಿಫ್ರೆನ್ಸಸ್ಸನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಥವಾ ಯಾವ ಆಧಾರದ ಮೇಲೆ ನಾವು ಡಿಫ್ರೆನ್ಸಸ್ಸನ್ನು ನೋಡಬಹುದು? ಮೊದಲನೇದಾಗಿ ಓನರ್ಶಿಪ್, ಅಂದರೆ ಮಾಲೀಕತ್ವ ವಿಚಾರದಲ್ಲಿ ಬಂದಾಗ ಸೇಲಲ್ಲಿ ಏನಾಗುತ್ತೆ? ಸೊ ಸೇಲ್ಸಲ್ಲಿ ಏನಾಗುತ್ತೆ, ನಾವು ಒಂದು ಬೈಕನ್ನು ತೊಗೋಬೇಕಂತಂದಾಗ ಹೋಗ್ತೇವೆ, ಅದರ ಫುಲ್ ಕ್ಯಾಶ್ ಪ್ರೈಸನ್ನು 1 ಲಕ್ಷ ಈ ಬೈಕ್ನ ಬೆಲೆ ಅಂದಾಗ ಆ 1 ಲಕ್ಷವನ್ನು ನಾವು ಆತನಿಗೆ ಕೊಡ್ತೇವೆ, ಆ ಬೈಕನ್ನು ನಾವು ತೊಗೊಂಬರ್ತೇವೆ. ಬರೀ ಬೈಕನ್ನು ನಾವು ತೊಗೊಂಬರೋದಿಲ್ಲ, ಲೀಗಲ್ ಓನರ್ಶಿಪ್ಪನ್ನು ಕೂಡ ನಾವು ನಮ್ಮ ಹೆಸರಿನಲ್ಲಿ ತೊಗೊಂಬರ್ತೇವೆ. ಯು ಆರ್ ದ ರಿಯಲ್ ಓನರ್. ಸೊ ನೀನು ಬಂದ ತಕ್ಷಣ 1 ಗಂಟೆ ಆದ ನಂತರ ಬೇರೆಯವ್ರಿಗೆ ನೀವು ಆ ಬೈಕನ್ನು ಮಾರಾಟ ಮಾಡ್ಬೋದು, ಬಿಕಾಸ್ ಯು ಆರ್ ದ ರಿಯಲ್ ಓನರ್. ಬಟ್ ಇನ್ ಹೈರ್ ಪರ್ಚೇಸ್ ಸಿಸ್ಟಮ್ ನಿಮಗೆ ಓನರ್ಶಿಪ್ ಅಥವಾ ಮಾಲೀಕತ್ವ ಯಾವಾಗ ಸಿಗ್ತಾ ಇದೆ? ಆಫ್ಟರ್ ದ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ನೀವು ಕೊನೆಯ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದಾಗ, ಸಪೋಸ್ ನಿಮಗೆ 4 ವರ್ಷ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದೀರಾ ಅಂದರೆ 4 ವರ್ಷದ ಇನ್ಸ್ಟಾಲ್ಮೆಂಟ್ಗಳನ್ನು ಪೇ ಮಾಡಿದ ನಂತರ ನಿಮಗೆ ಮಾಲೀಕತ್ವ ದೊರೀತಾ ಇದೆ. ಆವಾಗ ನೀವು ನಿಜವಾದ ಮಾಲೀಕರಾಗಿರ್ತೀರಾ, ಅಲ್ಲಿವರೆಗೂ ಬರೀ ನೀವು ಅದರ ಬಳಕೆದಾರರಾಗಿರ್ತೀರಾ. ಇದು ಮೊದಲನೇ ಪಾಯಿಂಟ್ ಆಫ್ ಡಿಫ್ರೆನ್ಸ್. ಸೆಕೆಂಡ್ ಒನ್, ಪೇಮೆಂಟ್ ಅಂದರೆ ನಾವು ಹಣವನ್ನು ಯಾವ ರೀತಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಹಣವನ್ನು ಹೇಗೆ ಕೊಡ್ತಾ ಇದ್ದೀವಿ. ಸೇಲ್ನಲ್ಲಿ ಏನಾಗುತ್ತೆ, ನಾವು ಒನ್ ಟೈಮ್ ಪೇಮೆಂಟ್, ಅದರ ಬೆಲೆ 1 ಲಕ್ಷ ಅಂದರೆ ಆ 1 ಲಕ್ಷವನ್ನು ನಾವು ಒಂದೇ ಬಾರಿ ಕೊಡ್ತಾ ಇದ್ದೇವೆ. ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಸೊ ಆ ವಸ್ತುವಿನ ಬೆಲೆ 1 ಲಕ್ಷ ಅಂತ ಅಂದರೆ ಆಸ್ ಎ ಕನ್ಫರ್ಮೇಷನ್, ಆಸ್ ಎ ಟೋಕನ್ ಪೇಮೆಂಟ್, ಆಸ್ ಎ ಇನಿಷಿಯಲ್ ಪೇಮೆಂಟ್, ಆಸ್ ಎ ಡೌನ್ ಪೇಮೆಂಟ್ ಒಂದಿಷ್ಟು ಅಮೌಂಟನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಎಕ್ಸಾಂಪಲ್ ತೊಗೊಂಡಿರೋದು ನಾವು 20,000ವನ್ನು ಡೌನ್ ಪೇಮೆಂಟ್ ಅಂತ ಮಾಡ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂತಹ 80,000ವನ್ನು ನಾವೇನು ಮಾಡ್ತಾ ಇದ್ದೀವಿ, ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಮೂರನೇ ಪಾಯಿಂಟ್, ರಿಟರ್ನ್ ಆಫ್ ಗೂಡ್ಸ್. ಸೊ ಸೇಲಲ್ಲಿ ಏನಾಗುತ್ತಪ್ಪ ಅಂದರೆ ರಿಟರ್ನ್ ಆಫ್ ಗೂಡ್ಸ್ ನೋ ಆಪ್ಷನ್. ಮೋಸ್ಟ್ ಆಫ್ ದಿ ಟೈಮ್ ಆ ಆಪ್ಷನ್ ಇರೋದಿಲ್ಲ ನಿಮಗೆ. ಯಾಕಪ್ಪ ಅಂದರೆ ನೀವು ಒಪ್ಪಿ ಆ ವಸ್ತುವನ್ನು ತೊಗೊಂಡಿರ್ತೀರಾ ಅಂತಕ್ಕಂತಹ ಆಧಾರದ ಮೇಲೆ, ಮತ್ತು ನಿಮಗೆ ಏನಾದರೂ ತೊಂದರೆಗಳಾದರೆ ಅದನ್ನು ನಿವಾರಣೆ ಮಾಡ್ತಕ್ಕಂತಹ ಸೌಲಭ್ಯವೂ ಕೂಡ ಇರುತ್ತೆ. ಹಾಗಾಗಿ ರಿಟರ್ನ್ ಆಫ್ ಗೂಡ್ಸ್ ಅಂತ ಬಂದಾಗ ಸೇಲ್ನಲ್ಲಿ ನಿಮಗೆ ಆ ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ. ಅದೇ ಹೈರ್ ಪರ್ಚೇಸ್ ಸಿಸ್ಟಮಲ್ಲಿ ಎಸ್ ದೇರ್ ಇಸ್ ಎ ಚಾನ್ಸ್, ನೀವು ರಿಟರ್ನ್ ಮಾಡ್ತಕ್ಕಂತಹ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಕೂಡ ಇರುತ್ತೆ. ಸೌಲಭ್ಯ ಅಂತ ಹೇಳೋದಕ್ಕಿಂತ ನಿಮಗೆ ಚಾನ್ಸ್ ಇರುತ್ತೆ, ಅಥವಾ ರಿಟರ್ನ್ ಮಾಡ್ತಕ್ಕಂತಹ ಒಂದು ಪ್ರಮೇಯ ಕೂಡ ನಿಮಗೆ ಒದಗಿ ಬರಬಹುದು, ಅಥವಾ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನೀವು ರಿಟರ್ನ್ ಮಾಡ್ಬೋದು. ಬಟ್ ದ ಓನ್ಲಿ ಥಿಂಗ್ ಈಸ್, ನೀವು ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ವಸ್ತುವನ್ನು ರಿಟರ್ನ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾದ ಅಂತಹ ಅಮೌಂಟ್ ನಿಮಗೆ ವಾಪಸ್ ಬರೋದಿಲ್ಲ. ನಾಲ್ಕನೇದಾಗಿ ಅಮೌಂಟ್ ಪೇಯಬಲ್, ಅಂದರೆ ಎಷ್ಟು ಅಮೌಂಟನ್ನು ನಾವು ಪೇ ಮಾಡ್ತಾ ಇದ್ದೇವೆ. ಸೇಲ್ನಲ್ಲಿ ಏನು ಮಾಡ್ತೇವೆ, ಓನ್ಲಿ ಕ್ಯಾಶ್ ಪ್ರೈಸ್, ಆ ವಸ್ತುವಿನ ಮೂಲ ಬೆಲೆಯನ್ನು ಮಾತ್ರ ನಾವು ಪೇ ಮಾಡ್ತಾ ಇದ್ದೇವೆ, ನಮ್ಮ ವಸ್ತುವನ್ನು ನಾವು ತೊಗೊಂಬರ್ತಾ ಇದ್ದೀವಿ ಅಲಾಂಗ್ ವಿತ್ ಲೀಗಲ್ ಓನರ್ಶಿಪ್. ಬಟ್ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಆ ವಸ್ತುವಿನ ಮೂಲ ಬೆಲೆಯ ಜೊತೆಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗತ್ತೆ. ಯಾಕಪ್ಪ ಅಂತ ಅಂದರೆ, ಸೊ ವಿ ಹ್ಯಾವ್ ಟೇಕನ್ ಲಾಂಗರ್ ಡ್ಯೂರೇಷನ್ಸ್, ಕರೆಕ್ಟಾಗಿ 1 ವರ್ಷ 2 ವರ್ಷ 3 ವರ್ಷ ಬಿಟ್ಟು ಹಣವನ್ನು ಆತನಿಗೆ ಕೊಡ್ತಾ ಇದ್ದೀವಿ. ಅಟ್ ಎ ಟೈಮ್ನಲ್ಲಿ ನಾವು ಆತನಿಗೆ ಹಣವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಾವು ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟನ್ನು ಪೇಯಬಲ್ ಇನ್ ಹೈರ್ ಪರ್ಚೇಸ್ ಸಿಸ್ಟಮ್.
ಆ್ಯಂಡ್ ಫೈನಲಿ ಡಿಸ್ಕೌಂಟ್. ಸೊ ನಿಮಗೆ ರಿಯಾಯಿತಿ ಏನಾದರೂ ಸಿಗುತ್ತಾ? ಸೇಲ್ನಲ್ಲಿ ನಿಮಗೆ ರಿಯಾಯಿತಿ ಸಿಗುತ್ತೆ. ಏನು ಹೇಳ್ತಾರೆ, 1,00,000 ಇದೆ, ಸೊ ನಿಮಗೆ 1% ಡಿಸ್ಕೌಂಟ್ ಇದೆ ನೀವು ಕ್ಯಾಶ್ ಪೇಮೆಂಟನ್ನು ಮಾಡಿದ್ರೆ ಅಂತ ಹೇಳ್ತಾರೆ. ಸೊ ಒಂದು ಲಕ್ಷಕ್ಕೆ 1% ಅಂದರೆ 1,000, 99,000 ಕೊಟ್ಟು ನೀವು ಬೈಕನ್ನು ತೊಗೊಂಡ್ಬರ್ಬೋದು. ಐಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್, ಐಮ್ ನಾಟ್ ಟೆಲ್ಲಿಂಗ್ ಎಕ್ಸಾಕ್ಟ್ಲಿ ನೀವು 1,00,000 ಪೇ ಮಾಡ್ತೀರಾ ಅಂದರೆ ನಿಮ್ಗೆ 1% ಡಿಸ್ಕೌಂಟ್ ಕೊಡ್ತಾರೆ. ನೋ, ಕೆಲವೊಂದು ಸಲ ಏನಾಗುತ್ತೆ ನಿಮಗೆ ಡಿಸ್ಕೌಂಟ್ ಸೌಲಭ್ಯ ಮಾರಾಟಗಾರರ ಕಡೆಯಿಂದ ಇರುತ್ತೆ. ಬಟ್ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕೌಂಟನ್ನು ಅವ್ರು ನಮಗೆ ಕೊಡೋದಿಲ್ಲ. ಯಾಕಪ್ಪ ಅಂತಂದರೆ ನಾವು ಅಮೌಂಟನ್ನು ಪೇ ಮಾಡ್ತಿರೋದೇ ಇನ್ಸ್ಟಾಲ್ಮೆಂಟ್ನಲ್ಲಿ, ಕರೆಕ್ಟಾ? ಹಾಗಾಗಿ ಬರೀ ಡೌನ್ ಪೇಮೆಂಟನ್ನು ಸ್ವಲ್ಪ ಪ್ರಮಾಣದ ಅಮೌಂಟನ್ನು ನಾವು ಅಲ್ಲಿ ಪೇ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಯಾವುದೇ ರೀತಿಯಾದಂತಹ ಡಿಸ್ಕೌಂಟ್ಸ್ ಇಲ್ಲಿ ಸಿಗೋದಿಲ್ಲ. ಈ 5 ಪಾಯಿಂಟ್ನ ಆಧಾರದ ಮೇಲೆ ಅಥವಾ ಈ 5 ಅಂಶಗಳ ಆಧಾರದ ಮೇಲೆ ನಾವು ಸೇಲ್ ಮತ್ತು ಹೈರ್ ಪರ್ಚೇಸ್ ಡಿಫ್ರೆನ್ಸಸನ್ನು ನೋಡ್ತಾ ಹೋಗಬಹುದು. ಸಿಂಪಲಾಗಿ ಹೇಳ್ಬೇಕಂತಂದರೆ ಮೊದಲಿಗೆ ಮಾಲೀಕತ್ವ, ಎರಡನೇದು ಪೇಮೆಂಟ್, ನೆಕ್ಸ್ಟ್ ರಿಟರ್ನ್ ಆಫ್ ಗೂಡ್ಸ್, ದೆನ್ ಅಮೌಂಟ್ ಪೇಯಬಲ್, ದೆನ್ ಡಿಸ್ಕೌಂಟ್. ಈ 5 ಅಂಶಗಳ ಆಧಾರದ ಮೇಲೆ ನಾವು ಸೇಲ್ಸ್ ಮತ್ತು ಹೈರ್ ಪರ್ಚೇಸ್ಗೆ ಇರತಕ್ಕಂತಹ ಡಿಫ್ರೆನ್ಸಸನ್ನು ಮನಗಾಣಬಹುದಾಗಿದೆ. ಮುಂದಿನ ತರಗತಿಯಲ್ಲಿ ನಾವು ಈ ಹೈರ್ ಪರ್ಚೇಸ್, ಮೆಥಡ್ ಆಫ್ ಹೈರ್ ಪರ್ಚೇಸ್, ಸೊ ಜರ್ನಲ್ ಎಂಟ್ರೀಸ್, ಅದೇ ರೀತಿ ಪ್ರಾಬ್ಲಮ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್.